ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನ ಏನಂತ ನೋಡೋಣ, ಓಕೆನಾ? ಓಕೆ, ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಮತ್ತೆ ಜಮಾ ಆಗ್ತಿದೆ ಸಂಜೆ 4 ಗಂಟೆಯಿಂದ. ಸೊ ಮತ್ತೆ ಯಾಕೆ ಹಣ ಜಮಾ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಎಷ್ಟೋ ಜನ ನಮಗೆ ಬಂದೇ ಇಲ್ಲ, 23ನೇ ಕಂತಿನ ಹಣ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರಾ. ಇನ್ನು 90% ಜನರಿಗೆ 23ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ 24ನೇ ಕಂತಿನ ಹಣನೂ ಕೂಡ ಏನಾದರೂ ಜಮೆ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ, ಓಕೆನಾ? ಸೊ ಓಕೆ, ಇಷ್ಟೆಲ್ಲ ವಿಷಯನ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ತಟ್ಟಂತ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಆವಾಗ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸು ಗೊತ್ತಾಗ್ತಾ ಹೋಗುತ್ತೆ, ಓಕೆನಾ? ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಓಕೆ, ಹಾಗಾದರೆ ಇವಾಗ ಏನು ಗೃಹಲಕ್ಷ್ಮಿದು ಸಂಜೆ 4 ಗಂಟೆಯಿಂದ 2,000 ರೂಪಾಯಿ ಹಣ ಬರುತ್ತೆ ಅಂತಾರಲ್ಲ, ಆದರೆ ಏನು ಅದು ಅಂತ ಹೇಳೋದಾದರೆ ಏನಪ್ಪ ಅಂತ ಅಂದರೆ, ಸೊ 23ನೇ ಕಂತಿನ ಹಣನೇ ಸೊ ಇನ್ನೊಂದು ಹಂತದಲ್ಲಿ ಬಿಡುಗಡೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಒಂದು 90% ಜನಕ್ಕೆ ಬಂದಿದೆ ಅಂತ ಅಂದೆ ಅಲ್ವಾ ಹಣ, 23ನೇ ಕಂತಿನ ಹಣ. ಇನ್ನು ಒಂದು 10% ಜನಕ್ಕೆ ಸೊ ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಬಂದಿಲ್ಲ ಅಲ್ವಾ. ಸೊ ಅಂಥವ್ರಿಗೆ ಇವತ್ತು ಸಂಜೆ 4 ಗಂಟೆಯಿಂದ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ನವೆಂಬರ್ 27ನೇ ತಾರೀಕು ಅಂದರೆ ಗುರುವಾರ ಅವತ್ತು 23ನೇ ಕಂತಿನ ಹಣ ಹಂತವಾಗಿಯೇ ಬಿಡುಗಡೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇನ್ನು ಕೆಲವೊಂದು ಜಿಲ್ಲೆಗೆ ಕೆಲವೊಬ್ಬೊಬ್ಬರಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂದಿಲ್ಲ ಅಲ್ವಾ. ಸೊ ಅಂಥವರಿಗೆ ಇವತ್ತು ಸಂಜೆ 4 ಗಂಟೆಯಿಂದ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ, ಓಕೆನಾ? 100% ಯಾರಿಗೂ ಭಯ ಬೇಡ. ಸೊ ಬಿಡುಗಡೆ ಮಾಡೇ ಮಾಡ್ತಾರೆ, ಓಕೆನಾ? ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ನಮಗೆ ಮಾಹಿತಿ ಬಂದಿರೋದು, ಓಕೆನಾ? ಸೊ ಇವಾಗ ಗೃಹಲಕ್ಷ್ಮಿ 23ನೇ ಕಂತಿನ ನವೆಂಬರ್ 27ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಲ್ವಾ. ಸೊ ಇವಾಗ ನವೆಂಬರ್ 27ನೇ ತಾರೀಕಿಗೆ ಎಲ್ಲರಿಗೂ ಒಟ್ಟಿಗೆ ಬರುತ್ತೆ ಅನ್ನೋದು ಸುಳ್ಳು. ಏಕೆಂತ ಅಂದರೆ ಅವರು ಹಂತವಾಗಿ ಡಿ ಬಿ ಟಿ ಹಣವನ್ನು ಬಿಡುಗಡೆ ಮಾಡಬೇಕು ಅಲ್ವಾ. ಸೊ 4-5 ದಿನ ಹೆಚ್ಚು ಕಮ್ಮಿ ಆಗುತ್ತೆ, ಓಕೆನಾ? ಸೊ ಆದರೆ ಖಂಡಿತವಾಗ್ಲೂ 100% ಬಂದೇ ಬರುತ್ತೆ, ಓಕೆನಾ? ಗೃಹಲಕ್ಷ್ಮಿ ಹಣ, ಯಾವುದೇ ಭಯ ಬೇಡ. ನವೆಂಬರ್ 27ನೇ ತಾರೀಕು ಒಂದು 70 ಲಕ್ಷ ಜನರಿಗೆ ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಬಂದಿದೆ. ಇನ್ನು 30 ಲಕ್ಷ ಜನ ಅಂತ ಅಂದ್ರೂ ಅವರಿಗೆ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ಬಿಡುಗಡೆ ಮಾಡ್ಬೋದು, ಅಥವಾ ಇನ್ನು ಕೆಲವರಿಗೆ ನಾಳೆ ಬಿಡುಗಡೆ ಮಾಡ್ಬೋದು, ಇನ್ನು ಕೆಲವರಿಗೆ ಇನ್ನೊಂದು 15 ದಿನ ಬಿಟ್ಟು ಬಿಡುಗಡೆ ಮಾಡ್ಬೋದು. ಹಾಗೆ ಬಿಡುಗಡೆ ಮಾಡ್ಬೋದು. ಸೊ 100% ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದರಲ್ಲಿ ಪಕ್ಕ ಬಿಡುಗಡೆ ಮಾಡೇ ಮಾಡ್ತಾರೆ, ಓಕೆನಾ? ಇನ್ನು 22ನೇ ಕಂತಿನ ಹಣದ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಕೆಲವರಿಗೆ 22ನೇ ಕಂತಿನ ಹಣ ಬಂದಿರಲಿಲ್ವಾ ಅಲ್ವಾ. ಸೊ ಅಂಥವರಿಗೆ ಇವಾಗ 23ನೇ ಕಂತಿನ ಹಣ ಮತ್ತು 22ನೇ ಕಂತಿನ ಹಣ ಸೇರಿಸಿ ಒಟ್ಟು 2,000 + 2,000 4,000 ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಒಟ್ಟಿಗೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಗೃಹಲಕ್ಷ್ಮಿ ಬಗ್ಗೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಒಟ್ಟಾರೆ ಹೇಳಬೇಕು ಅಂತ ಅಂದರೆ ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಮತ್ತೊಮ್ಮೆ 2ನೇ ಅಂತಲೇ ಹೇಳ್ಬೋದು. ಸೊ ಹಂತವಾಗಿ ಹಣ ಬಿಡುಗಡೆ ಮಾಡಬೇಕು ಅಲ್ವಾ. ಸೊ ಡಿ ಪಿ ಟಿ ಹಣ ಮುಖಾಂತರ ಸೊ ಲೇಟ್ ಆಗುತ್ತೆ, ಓಕೆನಾ? ಇವತ್ತು ಬಂದವರಿಗೆ ನಾಳೆ ಬರುತ್ತೆ, ಕೆಲವರಿಗೆ ನಾಳೆ ಒಂದಿಷ್ಟು ಜನಕ್ಕೆ ಬಂದವರಿಗೆ ಇನ್ನು 15 ದಿನ ಬಿಟ್ಟು ಇನ್ನೊಂದು ಸ್ವಲ್ಪ ಜನಕ್ಕೆ ಬರುತ್ತೆ. ಹಾಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ, ನಿಮ್ಮ ಖಾತೆನ ಚೆಕ್ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ, ಓಕೆನಾ? ಥ್ಯಾಂಕ್ ಯು.